ಇಂದು ನಾವು NMNS, TET, GPS ಸ್ಟಾರ್, PS ಸ್ಟಾರ್ ಎಲ್ಲ TET ಪರೀಕ್ಷೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರತಕ್ಕಂಥ ವಿಜ್ಞಾನದ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. 2025 ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವಾಗಿರ್ತವೆ. ಫಿಕ್ಸ್ ಪ್ರಶ್ನೆಗಳೆಂದರೂ ಸಹಿತ ತಪ್ಪಲಿಕ್ಕಿಲ್ಲ. ಇರುವೆಗಳಲ್ಲಿರುವ ಆಮ್ಲ ಯಾವುದು? ಆಂಟ್ಸ್ ಇರುವೆಗಳಿರ್ತಕ್ಕಂಥ ಆಮ್ಲ ಉತ್ತರ ಕೆಳಗಡೆ ಫಾರ್ಮಿಕ್ ಆಮ್ಲ. ಇರುವೆಗಳಿರ್ತಕ್ಕಂಥ ಆಮ್ಲ ಫಾರ್ಮಿಕ್ ಆಮ್ಲ. ಇನ್ನು ಮೃದುವಾಗಿರುವ ಮತ್ತು ಚಾಕುವಿನಿಂದ ಕತ್ತರಿಸಲು ಸಾಧ್ಯವಾಗುವ ಲೋಹ ಯಾವುದು? ಸ್ಮೂತ್ ಆಗಿರಬೇಕು, ಚಾಕುವಿನಿಂದ ಕತ್ತರಿಸಿದ ಆ ಲೋಹ ಕತ್ತರಿಸಬೇಕು. ಅಂತಹ ಲೋಹ ಯಾವುದು ಅಂತಂದ್ರೆ ಸೋಡಿಯಂ. ಕಬ್ಬಿಣದ ತುಕ್ಕು, ಇದರ ರಾಸಾಯನಿಕ ಸೂತ್ರವೇನು? ಕಬ್ಬಿಣ ತುಕ್ಕು ಹಿಡಿಯುತ್ತೆ, ಅದರ ರಾಸಾಯನಿಕ ಸೂತ್ರ Fe2O4, ಫೆರಸ್ ಆಕ್ಸೈಡ್ ಅಂತ ಕರಿತೀವಿ ನಾವು. ರಾಸಾಯನಿಕ ಹೆಸರು ಫೆರಸ್ ಆಕ್ಸೈಡ್. Fe2O4 ಇದು ಕಬ್ಬಿಣದ ತುಕ್ಕಿನ ಸೂತ್ರ ಆಗಿದೆ. ಓಜೋನ್ ಪದರು ನಮ್ಮನ್ನು ಯಾವ ಕಿರಣಗಳಿಂದ ರಕ್ಷಿಸುತ್ತದೆ? UV ಕಿರಣಗಳು ಅಥವಾ ಅಲ್ಟ್ರಾವೈಲೆಟ್ ಕಿರಣಗಳು ಅಂತ ಕರಿತೀವಿ. ಸೂರ್ಯನಿಂದ ಬರ್ತಕ್ಕಂಥ ಅತಿ ನೇರಳಾತೀತ ಹಾನಿಕಾರಕ ಕಿರಣಗಳನ್ನ ನಮ್ಮನ್ನು ರಕ್ಷಿಸ್ತಕ್ಕಂಥ ಪರಿಸರದ ಒಂದು ಪದರು ಯಾವುದ್ರಿ ಅಂದ್ರೆ ಓಜೋನ್. ಓಜೋನ್ UV ಕಿರಣಗಳು ಅಥವಾ ಅಲ್ಟ್ರಾವೈಲೆಟ್ ಕಿರಣಗಳಿಂದ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಕೇರಂ ಬೋರ್ಡ್ನಲ್ಲಿ ಪೌಡರ್ ಹಾಕಲು ಕಾರಣವೇನು? ಕೇರಂ ಬೋರ್ಡ್ ಆಟ ಆಡುವಂತ ಬೋರ್ಡ್ಗೆ ನಾವು ಪೌಡರ್ ಅನ್ನ ಹಾಕ್ತೀವಿ. ಯಾಕೆಂದ್ರೆ ಘರ್ಷಣಾ ಬಲವನ್ನು ಕಡಿಮೆ ಮಾಡಲಿಕ್ಕೆ. ಅದು ಸ್ಮೂತ್ ಆಗೋದ್ರಿಂದ ಘರ್ಷಣಾ ಬಲ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಕೇರಂ ಬೋರ್ಡ್ನಲ್ಲಿ ಘರ್ಷಣಾ ಬಲವನ್ನು ಕಡಿಮೆ ಮಾಡಲಿಕ್ಕೆ ನಾವು ಪೌಡರ್ ಅನ್ನ ಹಾಕ್ತೇವೆ. ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹ ಯಾವುದು? ಸೌರವ್ಯೂಹದಲ್ಲಿರ್ತಕ್ಕಂಥ ಎಲ್ಲ ಗ್ರಹಗಳಲ್ಲಿ ಅತ್ಯಂತ ಚಿಕ್ಕ ಗ್ರಹ ಯಾವುದು? ಬುಧ ಗ್ರಹ. ಮತ್ತು ಸೂರ್ಯನಿಗೆ ಅತ್ಯಂತ ಸಮೀಪವಿರತಕ್ಕಂಥ ಗ್ರಹನೂ ಕೂಡ ಬುಧ ಗ್ರಹ ಅಂತೇಳಿ ನಮಗೆ ಗೊತ್ತಿದೆ. ಸಸ್ಯಗಳು ಯಾವ ಪ್ರಕ್ರಿಯೆಯಿಂದ ಆಹಾರವನ್ನು ತಯಾರಿಸುತ್ತವೆ? ಸಸ್ಯಗಳಲ್ಲಿ ಆಹಾರ ತಯಾರಾಗುತ್ತೆ. ಅದು ಯಾವ ಪ್ರಕ್ರಿಯೆ ಅಂತಂದ್ರೆ ದ್ವಿಸಂಶ್ಲೇಷಣೆ ಕ್ರಿಯೆಯಿಂದ ಆಹಾರ ತಯಾರಾಗುತ್ತೆ. ಈ ದ್ವಿಸಂಶ್ಲೇಷಣೆ ಕ್ರಿಯೆ ಆಹಾರ ಸಸ್ಯದ ಯಾವ ಭಾಗದಲ್ಲಿ ತಯಾರಾಗುತ್ತೆ ಕೇಳಿದ್ರು ಕೂಡ ನಮ್ಗೆ ಗೊತ್ತಿರಬೇಕು. ಸಸ್ಯದ ಎಲೆಯ ಭಾಗದಲ್ಲಿ ಆಹಾರ ತಯಾರಾಗುತ್ತೆ. ಸಸ್ಯದ ಅಡಿಗೆ ಮನೆಯನ್ನ ಎಲೆ ಅಂತ ಕೂಡ ನಾವು ಕರಿತೀವಿ. ಇರತಕ್ಕಂಥ ಪ್ರಶ್ನೆ, ಸಸ್ಯಗಳು ಆಹಾರವನ್ನ ಪ್ರಕ್ರಿಯೆ ಅಂತ ಹೇಳಿದ್ರೆ ಅದರ ಹೆಸರು ದ್ವಿಸಂಶ್ಲೇಷಣೆ ಕ್ರಿಯೆ. ಉಸಿರಾಟದ ಸಮಯದಲ್ಲಿ ಯಾವ ಅನಿಲವನ್ನ ಸೇವಿಸಲಾಗುತ್ತದೆ? ನಾವು ಉಸಿರಾಟ ಮಾಡೋದ್ರಿಂದ ಯಾವ ಅನಿಲ ತೆಗೆದುಕೊಳ್ತೀವಿ ಅಂತೇಳಿ ಇಲ್ಲಿ ಕೊಟ್ಟಿರತಕ್ಕಂಥ ಜಲಜನಕ, ಸಾರಜನಕ, ಆಮ್ಲಜನಕ, ಇಂಗಾಲ ಡೈಆಕ್ಸೈಡ್. ನಮಗೆ ಬೇಕಾಗಿರೋದು ಯಾವುದ್ರಿ ಅಂದ್ರೆ ಪ್ರಾಣವಾಯು, ಆಮ್ಲಜನಕ. ಆಮ್ಲಜನಕ ನಾವು ಉಸಿರಾಟದ ಸಮಯದಲ್ಲಿ ಹೊರಗಡೆ ತೆಗೆದುಕೊಳ್ತೀವಿ. ಹೊರಗಡೆ ಬರ್ತಕ್ಕಂಥದ್ದು ಕೂಡ ಯಾವುದ್ರಿ? ಇಂಗಾಲದ ಡೈಆಕ್ಸೈಡ್. ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವೇನು? ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತದ ಬಣ್ಣ ಕೆಂಪಾಗಿದೆ. ಇದು ಕೆಂಪಾಗಿರೋದಕ್ಕೆ ಕಾರಣ ಏನು ಅಂತಂದ್ರೆ ಅಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಗ್ಲೂಕೋಸ್, ಹಿಮೋಗ್ಲೋಬಿನ್, ಹೀಲಿಯಂ, ಪ್ಲಾಸ್ಮಾ. ಈ ಅಂಶಗಳಲ್ಲಿ ಯಾವುದು ರಕ್ತದ ಕೆಂಪು ಬಣ್ಣಕ್ಕೆ ಪ್ರಮುಖ ಕಾರಣ ಆಗುತ್ತೆ ಅಂತ. ಸರಿ, ನೀವು ಹೇಳಿದಂಥ ಉತ್ತರ ಸರಿ. ಹಿಮೋಗ್ಲೋಬಿನ್ ಅಂತಕ್ಕಂಥದ್ದು ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾಗಿದೆ. ವಿದ್ಯುತ್ತಿನ ಅತ್ಯುತ್ತಮ ವಾಹಕ ಯಾವುದು? ಇಲ್ಲಿ 4 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಮರ, ರಬ್ಬರ್, ಪ್ಲಾಸ್ಟಿಕ್, ತಾಮ್ರ. ಈ 4 ವಸ್ತುಗಳಲ್ಲಿ ಯಾವುದರ ವಿದ್ಯುತ್ತು ಉತ್ತಮವಾಗಿ ಹರಿಯುತ್ತದೆ? ಅತ್ಯುತ್ತಮವಾಗಿರತಕ್ಕಂಥ ವಾಹಕ ಯಾವುದು ಅಂತ. ಸೊ ನಮ್ಗೆ ಗೊತ್ತಿರುವಂತೆ ತಾಮ್ರ ಉತ್ತಮ ವಿದ್ಯುತ್ ವಾಹಕವಾಗಿದೆ. ಮರ, ರಬ್ಬರ್, ಪ್ಲಾಸ್ಟಿಕ್ ಅವಾಹಕ, ವಿದ್ಯುತ್ತು ಪ್ರಸಾರ ಆಗಲಿಕ್ಕೆ ಬಿಡುವುದಿಲ್ಲ. ಹಂಗಾರೆ ಸರಿ ಉತ್ತರ ಯಾವ್ದ್ರಿ? ತಾಮ್ರ ಅಂತೇಳಿ ನಾವು ಹೇಳ್ಬೋದು. ಸಸ್ಯಗಳ ಬೇರುಗಳು ಯಾವ ದಿಕ್ಕಿನಲ್ಲಿ ಬೆಳೆಯುತ್ತವೆ? ಸಸ್ಯಗಳಲ್ಲಿ ಬೇರು ಇರೋದಲ್ಲ, ಆ ಬೇರು ಯಾವ ದಿಕ್ಕಿನ ಕಡೆ ಬೆಳೆಯುತ್ತೆ? ಆಪ್ಷನ್ ಕೊಟ್ರ ಬೆಳಕಿನ ಕಡೆ ಬೆಳೆಯುತ್ತೆ, ಮೇಲಕ್ಕೆ ಬೆಳೆಯುತ್ತೆ, ನೀರು ಮತ್ತು ಮಣ್ಣಿನ ಕಡೆಗೆ ಬೆಳೆಯುತ್ತೆ, ಗಾಳಿಯ ಕಡೆಗೆ ಬೆಳೆಯುತ್ತೆ. ಸೊ ಸಿಂಪಲ್ ಉತ್ತರ ನೀರು ಮತ್ತು ಮಣ್ಣಿನ ಕಡೆಗೆ ಸಸ್ಯದ ಬೇರುಗಳು ಬೆಳೀತಾವೆ. ಭೂಮಿಯ ಒಳಗಡೆ ಸಸ್ಯದ ಬೇರುಗಳು ಇರ್ತಾವೆ. ಹಾಗಾಗಿ ನೀರು ಮತ್ತು ಮಣ್ಣಿನ ಕಡೆ ಸಸ್ಯದ ಬೇರುಗಳು ಬೆಳೆಯುತ್ತವೆ. ಬೆಳಕಿನ ಅಂದಾಜು ವೇಗ ಎಷ್ಟು? ಇಲ್ಲಿ ಉತ್ತರ ಕೊಟ್ಟರ 1,00,000 ಮೀಟರ್ ಪರ್ ಸೆಕೆಂಡ್, 30,000 ಮೀಟರ್ ಪರ್ ಸೆಕೆಂಡ್, 3,00,000 ಮೀಟರ್ ಪರ್ ಸೆಕೆಂಡ್, 1,50,000 ಮೀಟರ್ ಪರ್ ಸೆಕೆಂಡ್. ಸೊ ಸರಿಯಾದ ಉತ್ತರ ಏನು ಅಂತಂದ್ರೆ ಬೆಳಕಿನ ಅಂದಾಜು ವೇಗ ಪ್ರತಿ ಸೆಕೆಂಡ್ಗೆ 3,00,000 ಕಿಲೋಮೀಟರ್, 3,00,000 ಮೀಟರ್ ಪರ್ ಸೆಕೆಂಡ್ ಅನ್ನೋದನ್ನ ನಾವು
ಸರಿಯಾದ ಉತ್ತರ ಅಂತೇಳಿ ತಿಳ್ಕೊತೀವಿ. ಇನ್ನು ಇವುಗಳಲ್ಲಿ ಯಾವುದು ಸಸ್ತನಿ ಅಲ್ಲ? ಇಲ್ಲಿ 4 ಆಪ್ಷನ್ ಕೊಟ್ಟರ: ಆನೆ, ಮೊಸಳೆ, ಸಿಂಹ, ಕುದುರೆ. ಯಾವುದು ಸಸ್ತನಿ ಅಲ್ಲ? ನಮ್ಗೆ ಗೊತ್ತಿರುವಂತ ಅಂಡಜ ಮತ್ತು ಸಸ್ತನಿ ಅಂತೇಳಿ ನಾವು ಪ್ರಾಣಿ ವಿಭಾಗವನ್ನು ಮಾಡ್ತೀವಿ. ಸಸ್ತನಿ ಅಂದ್ರೆ ಮರಿ ಹಾಕ್ತಕ್ಕಂಥ ಪ್ರಾಣಿಗಳು, ಅಂಡಜ ಅಂದ್ರೆ ತತ್ತಿ ಇಡ್ತಕ್ಕಂಥ ಪ್ರಾಣಿಗಳು. ಸೊ ಇಲ್ಲಿ ಯಾವ ಸಸ್ತನಿ ಅಲ್ಲ ಅಂದ್ರೆ ಇರ್ತಕ್ಕಂಥ 4ಗಳಲ್ಲಿ 3 ಸಸ್ತನಿ ಆಗಿದಾವೆ, 1 ಸಸ್ತನಿ ಅಲ್ಲ, ಅಂಡಜ ತತ್ತಿ ಏನಿರ್ತದೆ. ಹಂಗಾರೆ ಅದು ಯಾವುದು ಅಂತ: ಆನೆ ಮರಿ ಹಾಕತ್ತೆ, ಸಿಂಹ ಮರಿ ಹಾಕತ್ತೆ, ಕುದುರೆ ಮರಿಯನ್ನ ಹಾಕತ್ತೆ. ಸೊ ಹಾಗಾಗಿ 3 ಸಸ್ತನಿಗಳು. ಸಸ್ತನಿ ಅಲ್ಲ ಅಂದ್ರೆ ಯಾವುದು ಅಂದ್ರೆ ಮೊಸಳೆ. ಇದು ಸಸ್ತನಿ ಅಲ್ಲ ಅಂತೇಳಿ ನಾವು ತಿಳ್ಕೊಬಹುದು. ಇದೇ ರೀತಿಯ ಪ್ರಶ್ನೆಗಳನ್ನ ಒಂದು ಮತ್ತೆ ಚರ್ಚೆ ಮಾಡೋಣ. ಅಲ್ಲಿವರೆಗೆ ಧನ್ಯವಾದಗಳು.